Hello everyone, welcome to my channel. ನಾನಿವತ್ತು ಟ್ರೆಡಿಷನಲ್ ಉದ್ದಿನ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವೆರಿ ಈಸಿ. ಮೊದಲು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಒಂದು ಬೌಲ್ ತಗೊಳ್ಳೋಣ. ಅದಕ್ಕೆ ನಿಯರ್ಲಿ 1 ಕಪ್ ಅಷ್ಟು ಉದ್ದಿನ ಬೇಳೆ ತಗೊಳ್ಳೋಣ. ನಂತರ ನೀವು ಯಾವ ಕಪ್ ತೊಗೊಂಡಿರ್ತೀರೋ ಅದೇ ಸೈಜ್ದು ರೈಸ್ ತೊಗೊಳ್ಳೋಣ, 1 ಕಪ್. ಇದಕ್ಕೆ ನೀವು ರೆಡ್ ರೈಸ್, ಬ್ರೌನ್ ರೈಸ್ ಆರ್ ಎನಿ ಮಿಲ್ಲೆಟ್ಸ್ ಯೂಸ್ ಮಾಡ್ಬೋದು. ಕಡಲೆಬೇಳೆ ತೊಗೊಂಡಿದ್ದೀನಿ, ಸುಮಾರು 1/4 ಕಪ್ ಅಷ್ಟು, ಇಲ್ಲ ಸಣ್ಣ ಟೀ ಲೋಟದಷ್ಟಾದರೂ ಹಾಕ್ಕೋಬೋದು. ನಂತರ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿ ನೀರೆಲ್ಲ ತೆಗೆದು ನೋಡಿ, ಇವಾಗ ವಾಶ್ ಆಗಿರೋದಿದೆ. ಬೇಳೆ ಅಕ್ಕಿ ಎಲ್ಲ ತೊಗೊಂಡಿರೋದೆಲ್ಲ ಮುಳುಗುವಷ್ಟು ನೀರು ಹಾಕಿ ಸುಮಾರು 8ರಿಂದ 10 ಗಂಟೆಗಳ ಕಾಲ ನೆನೆಸಿಡಿ. ಚೆನ್ನಾಗಿ ನೆಂದಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ. ಇವಾಗ ಸುಮಾರು ಒಂದು 3ರಿಂದ 4 ಈರುಳ್ಳಿ, 7ರಿಂದ 8 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ದೊಡ್ಡದು ಒಂದು 3 ತೊಗೊಂಡ್ರೆ ಆಯಿತು, ಕರಿಬೇವಿನ ಸೊಪ್ಪು, ಇಷ್ಟು ತರಕಾರಿ ಇಟ್ಕೊಂಡಿದ್ದೀನಿ. ಜೀರಿಗೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ತೆಂಗಿನಕಾಯಿ ಫ್ರೆಶ್ ಆಗಿ ತುರ್ಕೊಂಡಿರೋದು, ಅದು ಒಂದು ದೊಡ್ಡದು, ಕಂಪ್ಲೀಟಾಗಿ ತುರ್ಕೊಂಡು ಇಟ್ಕೋಬೇಕು. ಅದಷ್ಟು ಬೇಕಾಗತ್ತೆ. ನಾನು ತೊಗೊಂಡಿರೋ ಮೆಷರ್ಮೆಂಟ್ಗೆ ಇಷ್ಟೂ ಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು 1 ಕಟ್ ಬಿಡಿಸಿ ಇಟ್ಕೊಂಡಿರೋದು, ವಾಶ್ ಮಾಡಿ ತೆಗೆದಿಟ್ಕೊಂಡಿರೋದು. ಸಾಲ್ಟ್ ಟು ಟೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಆಗಿದೆ. ನಾನು ಸೋಕ್ ಮಾಡೋಕ್ಕೆ ಇಟ್ಕೊಂಡಿದ್ನಲ್ಲ, ನೆನೆಸಿಡೋಕೆ ಇಟ್ಕೊಂಡಿದ್ನಲ್ಲ ಬೇಳೆ ಅಕ್ಕಿ ಎಲ್ಲ, ಅದು ಚೆನ್ನಾಗಿ ನೆಂದಿದೆ. ಇವಾಗ ಮಿಕ್ಸಿ ಜಾರ್ಗೆ ನಾವು ಸೋಕ್ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಬೇಳೆ, ಅದನ್ನು ಹಾಕೋಬೇಕು. ಉರದ್ ದಾಲ್, ಚನಾ ದಾಲ್ ಆ್ಯಂಡ್ ಸೋಕ್ಡ್ ವೈಟ್ ರೈಸ್ ಹಾಕ್ಕೊಂಡು ನೀರು ಹಾಕ್ಕೊಳ್ಳೋದೇನು ಬೇಡ, ಫಸ್ಟು ತರಿಯಾಗಿ ರುಬ್ಕೋಬೇಕು. ಈಗ ತರಿ ಆಗಿದೆ. ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟ್ ಎಲ್ಲನೂ ಹಾಕ್ಕೋಬೇಕು. ಬಟ್ ಸ್ವಲ್ಪ ಹಾಕ್ಕೋಬೇಕು. ನಾವು ಎಷ್ಟು ರೌಂಡ್ ಪೇಸ್ಟ್ ಮಾಡ್ಕೊತೀವೋ, ಅಂದರೆ ಇದು ಫಸ್ಟ್ ರೌಂಡಲ್ಲಿ ನಾನು ಸ್ವಲ್ಪ ಅಕ್ಕಿ ಸ್ವಲ್ಪ ಬೇಳೆ ತೊಗೊಂಡಿಟ್ಕೊಂಡಿರೋದಲ್ವ, ಸ್ವಲ್ಪ ಹಾಕ್ಕೋಬೇಕು. ಪ್ರತಿ ಗ್ರೈಂಡ್ ಮಾಡ್ಕೊಳ್ಳುವಾಗೂ ಸ್ವಲ್ಪ ಮಿಕ್ಸ್ಚರ್ಗೆ ಇದೆಲ್ಲ ಹಾಕೋಬೇಕಾಗತ್ತೆ. ನೀವು ತರಕಾರಿ ಎಲ್ಲದನ್ನು ಹಾಕೋಬೇಕಾಗತ್ತೆ. ಈಗ ಕಾಯಿ ತುರಿ ಹಾಕೋತಾ ಇದ್ದೀನಿ. ಈಗ ತರಿ ಆಗಿದೆ. ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬಟ್ ಕೋಸ್ ಪೇಸ್ಟ್ ತರಿಯಾಗೇ ಇರಬೇಕು. ಎಸ್, ಇವಾಗ ಇದು ರೆಡಿ ಆಗಿದೆ, ಪೇಸ್ಟ್ ರೆಡಿ ಆಗಿದೆ. ಇದು ನೋಡ್ಬೋದು ತರಿ ಹೇಗಾಗಿದೆ ಅಂತ. ನೀವು ಈ ಥರ ಇದ್ದರೆ ಸಾಕು. ಈಗ ಉಳಿದಿರೋ ಅಕ್ಕಿ ಬೇಳೆನೂ ರುಬ್ಕೊಳ್ಳುವಾಗ ನೀವು ಇದೇ ಥರನೇ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಪ್ರತಿ ಸರಿ ಮಿಕ್ಸಿ ಮಾಡ್ಕೊಳ್ಳುವಾಗೂ ಹಾಕ್ಕೋಬೇಕು. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಬರೀ ನಾನು ತೋರಿಸ್ತಾ ಇರೋದು 1 ಟೈಮ್ ಮಿಕ್ಸಿ ಮಾಡ್ಕೊಂಡಿರೋದು. ನಾನು ಇಡ್ಲಿ ಮೌಲ್ಡ್ಸಲ್ಲಿ ಮಾಡೋದು ಅಂತ ಹೇಳಿದ್ದೆ ಅಲ್ವಾ. ಇವಾಗ ಇಡ್ಲಿ ಮೌಲ್ಡ್ಸ್ಗೆ, ಇಡ್ಲಿ ಪ್ಲೇಟಿಗೆ ಫಸ್ಟು ಎಣ್ಣೆ ಎಲ್ಲ ಗ್ರೀಸ್ ಮಾಡಿಕೊಂಡು ಮಾಡಿಟ್ಕೊಂಡಿರೋ ಬ್ಯಾಟರ್ನ ಹಾಕ್ಕೋಬೇಕು.
ಮುಂಚೆ ಎಲ್ಲ ಇದನ್ನು ಕೈಯಲ್ಲಿ ಸಣ್ಣದಾಗಿ ಬಾಲ್ಸ್ ಮಾಡಿ ಸ್ಟೀಮರಲ್ಲಿ ಬೇಯಿಸ್ತಾಯಿದ್ರು. ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಕುದಿಯುವಾಗ ಮೇಲೆ ಬಟ್ಟೆ ಕಟ್ಬಿಟ್ಟು ಸಣ್ಣ ಸಣ್ಣ ಬಾಲ್ಸ್ ಥರ ಉಂಡೆ ಥರ ಮಾಡಿ ಬೇಯಿಸ್ಕೊಂಡು ಅದನ್ನು ತುಪ್ಪದ ಜೊತೆ ತಿಂತಾಯಿದ್ರು. ಇವಾಗ ಆ ಥರ ಯಾರೂ ಮಾಡೋದಿಲ್ಲ. ಸೊ ನಾನು ಇಡ್ಲಿ ಮೌಲ್ಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ. ಈಗ 3 ಪ್ಲೇಟು ರೆಡಿಯಾಗಿದೆ. ಇದನ್ನು ಸುಮಾರು 15ರಿಂದ 20 ನಿಮಿಷಗಳ ಕಾಲ ಇಡ್ಲಿ ಕುಕ್ಕರ್ ಅಥವಾ ಸ್ಟೀಮರಲ್ಲಿ ಬೇಯಿಸಿದ್ರೆ ಆಯಿತು. ಈಗ ಉದ್ದಿನ ಕಡುಬು ರೆಡಿಯಾಗಿದೆ ನೋಡಿ. ಆ ಪ್ಲೇಟಿಂದ ಸ್ವಲ್ಪ ತಣ್ಣಗಾದ ನಂತರ ಡಿಮೋಲ್ಡ್ ಮಾಡಿ ಬಿಡಿಸ್ಕೊಳ್ಳಿ. ಉದ್ದಿನ ಕಡುಬುನ ಕೋಕೋನಟ್ ಚಟ್ನಿ, ಕಾಯಿ ಚಟ್ನಿ ಜೊತೆ ಮತ್ತು ತುಪ್ಪದ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಟ್ರೆಡಿಷ್ನಲ್ ರೆಸಿಪಿನ. ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹೆಲ್ದಿ ಅಪ್ಡೇಟ್ ಸಿಗುತ್ತೆ.